ಇನ್ನು ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಅನ್ನುವಂಥ ಹಣೆಪಟ್ಟಿಯನ್ನು ಕಳಚಿರುವ ಯಾದಗಿರಿ ಜಿಲ್ಲೆಯು ಈಗ ಫಲಿತಾಂಶದಲ್ಲಿ ರಾಜ್ಯದಲ್ಲೇ ಅಗ್ರಸ್ಥಾನಕ್ಕೇರಿ ಇತಿಹಾಸವನ್ನು ನಿರ್ಮಿಸಿದೆ. ಈ ಸಾಧನೆಗೆ ಕಾರಣರಾದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಹುಣಸಗಿಯ ಉದ್ಯಮಿ ಹಾಗೂ ಶಿಕ್ಷಣ ಪ್ರೇಮಿ ದಯಾನಂದ್ ಪಟ್ಟಣಶೆಟ್ಟಿ ಮತ್ತು ಮಮತಾ ದಯಾನಂದ ಪಟ್ಟಣಶೆಟ್ಟಿ ದಂಪತಿಗಳು ತಮ್ಮ ಮಾತೃಶ್ರೀ ಸುಶೀಲಮ್ಮ ಪಟ್ಟಣಶೆಟ್ಟಿ ಸ್ಮಾರಕ ಪ್ರತಿಷ್ಠಾನದ ವತಿಯಿಂದ 15 ವರ್ಷಗಳಿಂದ ನಿರಂತರವಾಗಿ ಸಮಾಜಮುಖಿ ಕಾರ್ಯಗಳನ್ನು ನಡೆಸ್ತಾ ಬಂದಿದ್ದಾರೆ. ಅದರಂತೆ ಈ ವರ್ಷವೂ ಕೂಡ ಹುಣಸಗಿಯ ಅಮ್ಮನ ಮನೆ ಆವರಣದಲ್ಲಿ SSLC ಮತ್ತು PUC ಪರೀಕ್ಷೆಯಲ್ಲಿ 90%ಕ್ಕೂ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಸಚಿವರಾದಂಥ ರಾಜು ಗೌಡ್ರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಾಧಕ ವಿದ್ಯಾರ್ಥಿಗಳನ್ನು ಗೌರವಿಸಿದರೆ ಪ್ರತಿಷ್ಠಾನದ ವತಿಯಿಂದ ನಗದು ಬಹುಮಾನ ಹಾಗೂ ನೋಟ್ ಪುಸ್ತಕಗಳನ್ನು ವಿತರಿಸಿ ಶೈಕ್ಷಣಿಕ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿತು. ಜಿಲ್ಲೆಯ ಶೈಕ್ಷಣಿಕ ಸುಧಾರಣೆಗೆ ಶ್ರಮಿಸಿದ ಶಿಕ್ಷಕರನ್ನೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಗಿದ್ದು, ಪಟ್ಟಣಶೆಟ್ಟಿ ದಂಪತಿಗಳ ಈ ವಿದ್ಯಾಪ್ರೇಮಿ ಕಾರ್ಯ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆಗೆ ಪಾತ್ರ ಆಗಿದೆ. ನಿಮ್ಮ ಕನಸು ಎಲ್ಲ ಶಿಕ್ಷಕರು ಗಮನಿಸಿ ಈ ಭಾಗದಲ್ಲಿ ಆಧ್ಯಾತ್ಮಿಕ ಸನ್ಮಾನವನ್ನು ಸ್ವೀಕರಿಸಿದ ವಿದ್ಯಾರ್ಥಿಗಳು ಮತ್ತೆ ಇಲ್ಲೇ ಬಲಭಾಗಕ್ಕೆ ಇರಬೇಕು ಮೊಮೆಂಟು ಎಲ್ಲ. ಇಸ್ಮಾಯಿಲ್ ಸಾಬ್ ಶಾಸಕೀಯ ಪ್ರೌಢಶಾಲೆ ವಿದ್ಯಾರ್ಥಿ ಪ್ರಶಸ್ತಿ ಫಲಕ ಧನ್ಯವಾದಗಳು. ವ್ಯಾಸಂಗ ಭಗವಂತನ ಕೃಪೆಯಿಂದ ಧನ್ಯವಾದಗಳು. ಪರಿಶ್ರಮದಿಂದ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದಂತ ಪಟ್ಟಣಶೆಟ್ಟಿ ಸ್ಮಾರಕ ಪ್ರತಿಷ್ಠಾನದ ಸನ್ಮಾನದೊಂದಿಗೆ ಪ್ರೋತ್ಸಾಹಿಸ್ತಾ ಇದ್ದೇವೆ. ಗೌರವವನ್ನು ಸ್ವೀಕರಿಸಿದ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವ ಸತ್ಕಾರವನ್ನು ನೀಡ್ತಾ ಇದೆ. ಆಮೇಲೆ ಸನ್ಮಾನವನ್ನು ಸ್ವೀಕರಿಸಿದ ವಿದ್ಯಾರ್ಥಿಗಳು ಮತ್ತೆ ಇಲ್ಲೇ ಬಲಭಾಗಕ್ಕೆ ಇರಬೇಕು ಮೊಮೆಂಟು ಎಲ್ಲ. ಇಸ್ಮಾಯಿಲ್ ಸಾಬ್ ಶಾಸಕೀಯ ಪ್ರೌಢಶಾಲೆ ವಿದ್ಯಾರ್ಥಿ ಪ್ರಶಸ್ತಿ ಫಲಕ ಧನ್ಯವಾದಗಳು. ವ್ಯಾಸಂಗ ಭಗವಂತನ ಕಾರ್ಯವನ್ನ ಎಲ್ಲ ಶಿಕ್ಷಕರು ಮತ್ತು ಫಲಿತಾಂಶವನ್ನು ಪಡೆದು ನಮ್ಮ ತಾಲೂಕಿನ ಕೀರ್ತಿಯನ್ನು ಹೆಚ್ಚಿಸುವ ಹಿನ್ನೆಲೆಯಲ್ಲಿ RTJ ಪ್ರೌಢಶಾಲೆಯ ಕೊಡೆಕಲ್ಲದ ಶ್ರೀನಿವಾಸ್ ನಟೀಸರ್ ರಾಜ್ಯದ ಎಲ್ಲ ಸ್ವೀಕಾರ ಮಾಡಿದೆ, ಗುರುತಿಸಿ ಇವತ್ತು ಅಭಿನಂದಿಸ್ತಾ ಇದೆ. ಪಡೆದಂತ ಎಲ್ಲ ಸಾಧಕರು ನಿಮ್ಮ ಕನಸು ದೊಡ್ಡದಾದರೆ ಇವತ್ತು ನಮ್ಮ ತಾಯಿ ಹೆಸರಲ್ಲಿ ಅಂದರೆ ಸುಶೀಲಮ್ಮ ಪಟ್ಟಣಶೆಟ್ಟಿಯ ಒಂದು ಪ್ರತಿಷ್ಠಾನದ ಅಂಗವಾಗಿ PUC ಮತ್ತು SSLC ಮಕ್ಕಳಿಗೆ 90 ಮತ್ತು 95% ತೊಗೊಂಡಂಥ ಮಕ್ಕಳಿಗೆ ಇವತ್ತು ಒಂದು ಪ್ರತಿಭಾ ಪುರಸ್ಕಾರವನ್ನು ಆಯೋಜಿಸಿದ್ದೆ. ನಿಜಕ್ಕೂ ಹಳ್ಳಿ ಮಕ್ಕಳು ನಮಗೆಲ್ಲ ಗೊತ್ತಿದೆ, ಓದಿ ಬೆಳೆದು ಒಂದು ಪ್ರೋತ್ಸಾಹ ಸಿಗೋದು ತುಂಬ ಕಷ್ಟ. ಯಾಕಂದ್ರೆ ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಾನು ಬೆಂಗಳೂರಿಗೆ ಹೋಗಿದ್ದರಿಂದ ಉದ್ಯಮ ಆಗಿರ್ಬೋದು, ಬಟ್ ಇಲ್ಲಿ ಮಕ್ಕಳಿಗೆ ಜಾಸ್ತಿ ಪ್ರೋತ್ಸಾಹ ಸಿಗಲ್ಲ. ಇದು ಒಂದು ಚಿಕ್ಕ ಒಂದು ವೇದಿಕೆ, ಒಂದು ಅಳಿಲಿ ಸೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜಕ್ಕೂ ಈ ಪ್ಲಾಟ್ಫಾರ್ಮ್ ಮಕ್ಕಳಿಗೆ ನಾಳೆ ಒಂದು ವೇದಿಕೆ, ಬೇರೆ ವೇದಿಕೆ ಆಗಲಿ, ನಾಳೆ ದೊಡ್ಡವರಾದ ಮೇಲೆ ಒಂದು ಬ್ಯೂರೋಕ್ರಾಟ್ಸ್ ಅಥವಾ ಆಫೀಸರ್ ಆಗಿರ್ಬೋದು ಅಥವಾ ಪೊಲಿಟಿಷಿಯನ್ ಆಗಿರ್ಬೋದು, ಉದ್ಯಮ ಆದಾಗ ಅವ್ರಿಗೆಲ್ಲ ಒಂದು ನೆನಪಾಗ್ಬೋದು, ನಾನು ಸುಶೀಲಮ್ಮ ಪ್ರತಿಷ್ಠಾನದಲ್ಲಿ ಒಂದು ಪ್ರಶಸ್ತಿ ತೊಗೊಂಡಿದ್ದೆ, ಒಂದು ಸತ್ಕಾರ ತೊಗೊಂಡಿದ್ದೆ ಅಂತ ಹೇಳಿ ಒಂದು ನೆನಪಾಗಬೇಕು. ಹಾಗಾಗಿ ಪ್ರತಿ ಬಾರಿಯೂ ನಾವು ನಮ್ಮ ಕೈಲಾದಷ್ಟು ಒಂದು ಅಳಿಲಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬರೀ SSLC PUC ಅಂತಲ್ಲ, ಬೇರೆ ಇದರಲ್ಲಿನೂ ಫೀಲ್ಡಲ್ಲಿನೂ ಸಮಾಜಮುಖವಾಗಿ ಬೇರೆ ಬೇರೆ ಹೆಲ್ತಿಂಗ್ ಆಗಿರ್ಬೋದು ಅಥವಾ ಸೋಷಿಯಲ್ ಆಗಿರ್ಬೋದು ಅಥವಾ ಎಜುಕೇಷನ್ ಆಗಿರ್ಬೋದು ನಮ್ಮ ಕಡೆಯಿಂದ ಯಾವಾಗಲೂ ಸದಾ ಮಾಡ್ತಾ ಇರ್ತೀವಿ ಅಂತ ಹೇಳಿ. ಈಗ ತಾಯಿ ಸುಶೀಲಮ್ಮ ಟ್ರಸ್ಟ್ ವತಿಯಿಂದ ಭಾಳ ಅದ್ಭುತ ಕೆಲಸವನ್ನು ನಮ್ಮ ದಯಾನಂದ ಅಣ್ಣವರು, ಮಮತಾ ತಂಗಿಯವರು ಮಾಡ್ತಿದ್ದಾರೆ. ಯಾಕಂದರೆ ಈ ಭಾಗದ ಒಂದು ಮಕ್ಕಳಿಗೆ ಒಂದು ಪ್ರೋತ್ಸಾಹ ಸಿಗಲಿ, ಅವರಿಗೊಂದು
ಯಾಕೆಂದರೆ ಇಷ್ಟೊಂದು ಚೆನ್ನಾಗಿ ಓದಿಯವರು ಅಷ್ಟು ಪರ್ಸೆಂಟ್ ತೊಗೊಂಡಾಗ ಒಂದು ಪ್ರೋತ್ಸಾಹ ಸನ್ಮಾನ ಆದಾಗ ಇನ್ನೂ ಹೆಚ್ಚಿನ ಒಂದು ಸಾಧನೆ ಮಾಡ್ಬೇಕಂತ ಮಕ್ಕಳಿಗೆ ಆಸೆ ಹುಡ್ತದೆ. ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಯಾವತ್ತೂ ದಯಾಣ್ಣವರಾಯಿತು ಮಮತಾ ತಂಗಿಯವರು ಹಲವಾರು ಸೋಷಿಯಲ್ ವರ್ಕ್ಗಳನ್ನ ಮಾಡ್ಕೊಂತ ಸಾಮಾಜಿಕ ಕೆಲಸವನ್ನು ಮಾಡ್ಕೊಂತ ಬಂದ್ದಾರೆ. ಇದನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಮುಖಾಂತರ ಮಕ್ಕಳಿಗೆ ಒಂದಿಷ್ಟೊಂದು ಪ್ರೀತಿ ತೋರಿಸಿ ಅವರಿಗೆ ಸನ್ಮಾನ ಸತ್ಕರಿಸಿ ಅವರಿಗೆ ಗುರುತಿಸಿ ಅವ್ರ ಪ್ರತಿಭೆಯನ್ನು ಗೌರವಿಸಿದ್ದಕ್ಕೆ ಹೃದಯಪೂರ್ವಕ ಕೃತಜ್ಞತೆ ನಿಮ್ಮೆಲ್ಲರ ಮುಖಾಂತರ ಸಲ್ಲಿಸ್ತೇನೆ. ಈಗ ನಮ್ಮ ಯಾದಗಿರಿ ಡಿಸ್ಟಿಕ್ ಒಳಗೆ ಈ ಸಲ SSLC ರಿಸಲ್ಟ್ ಒಳಗೆ ನಾವು ಯಾವಾಗಲೂ ಪ್ರತಿ ವರ್ಷ ಬಾಟಮ್ ಒಳಗೆ ನೋಡ್ತಿದ್ವಿ. ಆದರೆ ಈ ವರ್ಷ ನಾವು 28th ರ್ಯಾಂಕನ್ನು ನೋಡಿರೋದನ್ನು ತುಂಬ ಖುಷಿ ಆಗ್ತದೆ. ಇದೇ ಥರ ನಮ್ಮ ಜಿಲ್ಲಾ ವಿದ್ಯಾರ್ಥಿಗಳು ಎಲ್ಲರೂ ಚೆನ್ನಾಗಿ ಓದಿದ್ರೆ ಶಿಕ್ಷಕರ ಸಹಾಯದಿಂದ ಅವರ ಪ್ರಯತ್ನದಿಂದ ಅವರು ಓದಿದ್ರೆ ಮುಂದೆ ತುಂಬ ಚೆನ್ನಾಗಿ ರಿಸಲ್ಟ್ ಮಾಡಿ ನಮ್ಮ ಯಾದಗಿರಿ ಡಿಸ್ಟಿಕ್ನ ಇನ್ನೂ ನಮ್ಮ ಸ್ಟೇಟ್ ಒಳಗೆ ಫಸ್ಟ್ ರ್ಯಾಂಕನ್ನ ತೊಗೊಂಬರ್ತಾರೆ. ಎಲ್ಲ ನಮ್ಮ ತಂಗಿದವರು ಇದೇ ಥರ ಕಷ್ಟಪಟ್ಟು ಓದಬೇಕು. ಸಾಧನೆ ಯಾವತ್ತು ಸಾಧಕನ ಸೊತ್ತೇ ಹೊರತು ಸೋಮಾರಿ ಸೊತ್ತಲ್ಲ. ಅದೇ ಥರ ನಮ್ಮ ಯಾದಗಿರಿ ಡಿಸ್ಟ್ರಿಕ್ನ ಯಾವಾಗಲೂ ಹಿಂದುಳಿದಾರ ಅಂತಾರೆ. ಹಿಂದುಳಿದಲ್ಲ, ಮುಂದುವರಿತಿರೋ ಜಿಲ್ಲೆ ಮುಂದುವರಿಸ್ತೀವಿ. ಫಸ್ಟ್ ಮುಂದುವರಿತಿರೋ ಜಿಲ್ಲೆ ಶೈಕ್ಷಣಿಕವಾಗಿಯೇ ಮುಂದೆ ತೊಗೊಂಬರ್ತೀವಿ. ಇನ್ನೂ ಜಾಸ್ತಿ ಅಂಕದೊಳಗೆ ಫಸ್ಟ್ ರ್ಯಾಂಕ್ನ ತೊಗೊಂಬರಕ್ಕೆ ಇಷ್ಟಪಡ್ತೀವಿ. ನಮ್ಮ ಯಾದಗಿರಿ ಡಿಸ್ಟಿಕ್ ಒಳಗೆ